ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೃದ್ಧಾ ಬದ್ರ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಇವಾಗ ಸ್ಟಾರ್ಟ್ ಮಾಡಲಿದ್ದೀನಿ. ನಾನು ಲಂಚ್ ಬಾಕ್ಸ್ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದೀನಿ. ಟಿಫನ್ ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಕಟ್ಟಿ ಅವ್ರನ್ನ ಆಫೀಸ್ ಕಳಿಸಿ ಆಮೇಲೆ ನಾನು ಟಿಫನ್ ಮಾಡಿ ಊಟ ಮಾಡಿಸಿ ಸ್ಟಾರ್ಟ್ ಮಾಡಿ. ಲಂಚ್ ಬಾಕ್ಸಿಗೆ ವೆರೈಟಿ ಪಲ್ಯ ಮಾಡತ್ತೀನಿ. ವೆರೈಟಿ ಪಲ್ಯ ಚಪಾತಿ ಮಾಡಿ ಲಂಚ್ ಬಾಕ್ಸ್ ಹಾಕ್ತೀನಿ ಅವರಿಗೆ. ಪಲ್ಯ ಮಾಡತ್ತೀನಿ.
ನೋಡಿಲ್ಲ ನೀವು ಕಲೆಕ್ಟ್ ಮಾಡಿದ್ದು ರಿಪ್ಲೈ ಮಾಡೀನಿ ಇನ್ನೂ ಆಗ್ಯದ ಕಂಟಿನ್ಯೂಸ್ ಬಿಸಿ ಇರ್ತೀನಿ ಟ್ರಿಪ್ಗೆ ಹೋಗಿದ್ದೆ ಟ್ರಿಪ್ ಹೋಗೋಲ್ಲ ಸಲ ಹೋಗಿತ್ತು ನಿನ್ನೆ ಟೈಮ್ ಚೆನ್ನಾಗಿ ಹಾಕೊಳ್ಳ ಹಾಗೆ ಚಪಾತಿ ಆಗಿದೆ ಎಲ್ಲ ಸೊ ಡಬ್ಬಿನೂ ರೆಡಿ ಆಯಿತು. ಆಗ ನನ್ನ ಮಗಳಿದ್ದಾಳೆ, ಮಲಗಿಸ್ಬೇಕು. ಕಟ್ಟೋಕಿ
ಕಟ್ಕೊಟ್ಟೆ ಹಸ್ಬೆಂಡ್ ಆಫೀಸ್ಗೆ ಹೋದ್ರು. ನೆಕ್ಸ್ಟ್ ತಿಂಡಿ ತಿಂದು ಕೂದಲು ಕೆಲಸ ಬಂತು. ಸೊ ಕಾಫಿ ಮಾಡ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಕೆಲಸ ಆದಮೇಲೆ ಬಾಂಡೆ ತೊಳ್ಕೊಂಡೆ. ಅಡುಗೆ ಮನೆ ಕ್ಲೀನ್ ಆಯ್ತು ರೀ. ಇವಾಗ ಹಿಂಗೆ ನೋಡ್ರಿ, ಇವಾಗ ಹಿಂಗೆ ಕಾಮ್ ಹಾಕೋತ ಕಾಫಿ ಕುಡಿಯೋಣ ಅನ್ಕೋತೀವಿ. ಬೊಮ್ಮ ಮೇಡಮ್ ಎದ್ದು ಬಿಡ್ತಾರೆ ಇವಾಗ. ಆ್ಯಕ್ಚುಲಿ ಏನು ಗೊತ್ತ್ರಿ, ಕಾಫಿನ ಫುಲ್ ಡಬ್ದಾಗ ಅರ್ಧ ಕೆ ಜಿ ಗಟ್ಟಲೆ ಏನು ತರೋಕ್ಕಿಂತ ಈ ಥರ 2 ರೂಪಾಯಿ ಚಿಟ್ಸ್ ತಂದ್ರೆ ಅದು ವೇಸ್ಟು ಆಗಂಗಿಲ್ಲ. ಆಮೇಲೆ ಕಂಪೇರಿಟಿವ್ಲಿ ಕ್ವಾಂಟಿಟಿನೂ ಹೆಚ್ಚು ಅನ್ನಿಸ್ತದೆ. ಐ ಡೋಂಟ್ ನೋ ನಿಮಗೆ ಹೆಂಗೆ ಅನ್ನಿಸ್ತದೆ ನಂಗೆ ಗೊತ್ತಿಲ್ಲ. ಬಟ್ ನಾನು ಮಾತ್ರ ಇಷ್ಟು ದಿನ ನಾನು ಹಾಗೆ ತರ್ತಿದ್ದೆ, ಅರ್ಧ ಕೆ ಜಿ ಹಿಂಗೆ ತೊಗೊಂಡ್ಬಿಡ್ತಿದ್ದೆ ನಾನು ಕಾಫಿ. ಅದು ಒಂಥರ ಸ್ಮೆಲ್ ಫ್ಲೇವರೇ ಹೋಗ್ಬಿಡ್ತಿತ್ತು. ಕಾಫಿ ಓಪನ್ ಮಾಡಿಟ್ಟಿರ್ತೀವಲ್ಲ, ಸ್ಮೆಲ್ ಫ್ಲೇವರೇ ಹೋಗ್ಬಿಡ್ತಿತ್ತು. ಸೊ ಅವಾಗಿಂದ ನಾನು ಅನ್ಕೊಂಡಿಲ್ಲ ಅವಾಗಿಂದ ನಾನು 2 ರೂಪಾಯಿ ಚಿಟ್ನ ತೊಗೊಂಬರೋದು. ಒಂದು ಟಿಫನ್ ಆಯ್ತು ರೀ. ಕಸ ಬಂದಿತ್ತು ಮೇನ್. ಬೆಂಗಳೂರಿನ ಒಂದು ದೊಡ್ಡ ಹೆಡ್ಡೇಕ್ ಅಂದರೆ ಕಸ. ಸೊ ಕಸ ಬಂದುಬಿಡ್ತು, ಡ್ರೈ ಕಸನೂ ಹೋಯ್ತು. ಆ್ಯಕ್ಚುಲಿ ಅವ್ರು ಅಣ್ಣ ಹೇಳಿದ್ದೆ ಡೈಪರ್ಸ್ ಎಲ್ಲ ಹಸಿ ಕಸಕ್ಕೂ ಹಾಕ್ರಿ ಒಣ ಕಸಕ್ಕೂ ಹಾಕ್ರಿ ಹಿಡ್ದು ತೊಗೊಂಡು ಹೋಗ್ತೀವಿ ಅಂತ. ಬಟ್ ಅಂದ್ರೇನು ಅವು ಪ್ಲಾಸ್ಟಿಕ್ನ ಕಟ್ಬಿಟ್ಟಿರ್ತೀನಲ್ರಿ ನಾನು. ಡೈಪರ್ ನಾನು ಯಾವತ್ತೂ ಹಾಗೆ ಥ್ರೋ ಮಾಡೋಂಗಿಲ್ಲ. ಆಕೆ ಶೂ ಎರಡೂ ಮಾಡಿದ್ರು ನಾನು ಪ್ಲಾಸ್ಟಿಕ್ ಒಳಗೆ ಕವರ್ನಾಗ ಹಾಕಿನೇ ನಾನು ಥ್ರೋ ಮಾಡೋದು. ಯಾಕಂದ್ರೆ ಪಾಪ ಅವರು ಮುಟ್ಬೇಕಲ್ರಿ ಅದನ್ನು. ಹೀಗಾಗಿ ಅವ್ರು ತೊಗೋತಾರಂತ ನಾವು ಹೆಂಗೆ ಬೇಕಾದಾಕಿ ಶೀ ಮಾಡಿದ್ದನ್ನು ಹಾಗೆ ಒಯ್ದು ಯಾಕೆ ನಂಗೆ ಇಷ್ಟ ಆಗಂಗಿಲ್ಲ. ಇವಾಗ ನನಗೂ ಇಷ್ಟ ಆಗಂಗಿಲ್ಲ, ನನ್ನ ಗಂಡನೂ ಬೈತಾರೆ ಹಂಗೆ ಹೋಗಿದ್ರೆ. ಸೊ ಹಿಂಗಾಗಿ ಶೂ ಮಾಡಿದ್ದು ಚಾ ಮಾಡಿದ್ದು ಎರಡೂ ಇದ್ದರೂ ನಾನು ಪ್ಲಾಸ್ಟಿಕ್ ಕವರ್ನ ಹಾಕಿ ಮಾತ್ರ ನಾನು ಕಸಕ್ಕೆ ಹಾಕೋದು. ಕಸ ಹೋಯ್ತು. ಇವಾಗ ನೆಕ್ಸ್ಟ್ ಕೆಲಸ ಮಾಡೋಣ ರೀ. ನಾನು ನಮ್ಮ ಕೂಸು ಮಕ್ಕೊಂಡೋದಿನ ಆಕೆ ಹೇಳೋಷ್ಟ್ರಿಗೆ ಮನೆಗಿನಿ ಕಸ ಹೊಡ್ಕೊಂಡು ಮನೆಗಿನಿ ಒಡ್ಸ್ಕೊಂಬಿಡೋಣ. ಮಕ್ಕೊಬಿಡ್ತಾವ ನೋಡ್ರಿ. ಇವಾಗ ಆಯ್ತಕ್ಕಿ 6 ಗಂಟೆ ಕೇಳ್ತಾಳ ಅಲ್ಲ, ಮಗನಿಗೆ ಸ್ಕೂಲಿಗೆ ಕಳಿಸ್ಬಿಡ್ತಾಳ. ಸ್ಕೂಲಿಗೆ ಕಳಿಸಿ ಮುಕ್ಕೊಂಡ್ಲು ಅಂತಂದ್ರೆ 2 ಗಂಟೆಗೆ ಹೇಳ್ತಾಳೆ. ಇವಾಗ ಡಿಸ್ಟರ್ಬ್ ಮಾಡೋಣ ಹೋಗ್ತೇವೆ. ಜೋರು ನಿದ್ದೆ ಆಗ್ಬಿಡ್ತೀರ ಅಂದ ಹಾಲು ಕುಡ್ಸೋತೀನಿ. ಹಂಗೆ ಬಂದಾಗತ್ತ ಅಂತ ತಿಳ್ಕೊಂಡು ಹಾಗೆ ಮುಕ್ಕೊಂಡೇ ಬಿಟ್ಟೆ. ಒಂದು ಸ್ವಲ್ಪ ನನ್ನ ಮಗಳಿಗೆ ದವಾಖಾನೆ ತೋರಿಸ್ಕೊಂಬರ್ಬೇಕಾಗ್ಯದ. ನೆಗಡಿ ಅದರ ಜೋರು. ಲಾಸ್ಟ್ ವೀಕೆ ತೋರಿಸ್ಕೊಂಬಂದಿದ್ದೆ. 3 ಡೇಸ್ ಕೋರ್ಸ್ ಕೊಟ್ಟಿದ್ರೆ ಕೋರ್ಸು ಮುಗ್ದದ. ಬಟ್ ಸ್ಟಿಲ್ ಈಗಿನ ನೆಗಡಿ ಕಮ್ಮಾಗಿಲ್ಲ. ಅದಕ್ಕೂ ಇನ್ನೊಂದ್ಸಲ ಹೋಗಿ ತೋರಿಸ್ಕೊಂಬರೋಣ ಅಂತ ಹೊಂಟಿದ್ದು. ಇವಾಗ 6 ಗಂಟೆಗೆ ವಾಕಿನ್ ಬಾ ಅಂತ ಹೇಳ್ಯಾರ. ಅಪಾಯಿಂಟ್ಮೆಂಟ್ ಫುಲ್ ಅದ. ಸೊ ವಾಕಿನೇ ಬರ ಅಂತ ಹೇಳ್ಯಾರ. ಇವಾಗ ಹೋಗ್ಬೇಕು, ರೆಡಿಯಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬರ್ತೀನಿ. ಒಂದು ವೆರೈಟೀಸ್ ಚಕ್ಕಿ ತೊಗೊಂಬಂದಾರ. ಶೇಂಗಾ ಚಕ್ಕಿ, ಅದನ್ನು ವೆನಿಲಾ ಫ್ಲೇವರು, ಮ್ಯಾಂಗೋ ಫ್ಲೇವರು, ಜಗರಿ ಚಿಕ್ಕಿ, ಇನ್ನೂ ಚಿಕ್ಕಿ ತೊಗೊಂಬಂದ್ಬಿಟ್ರೆ ನಮ್ಮ ಅಣ್ಣವ್ರು.
ಚಕ್ಕಿ ಅದಾವ ಇಲ್ಲಿ, ಚಕ್ಕಿ ತೊಗೊಂಬರ್ತೀನಿ ಅಂದರು. ಎಷ್ಟು ಕಪ್ಪ 1/4 kg ತೊಗೊಂಬರ್ಲಿ ಎಷ್ಟು ಅಂದ್ರೆ ಚಕ್ಕಿಯಾಗ ಅಷ್ಟು ತೊಗೊಂಬರ್ತೀವೋ ಅಡುಗೆಗೆ ಅಷ್ಟೊಂದು ಯೂಸ್ ಆಗಂಗಿಲ್ಲ. ಅದೇನು ಅಂತ ಅಂದ್ಕೊಂಡು ನಾನು ಚಕ್ಕಿ ಪತ್ರಿ ಏಲಕ್ಕಿ ಲವಂಗ ಈ ಥರ ಇರುತ್ತಲ್ಲ ಸ್ಪೈಸಸ್ ಹಂಗೆ ಅಂದ್ಕೊಂಡಿನಿ. ಅವ್ರಂದ್ರೆ ಶಾಣೆ ತಿನ್ನು ಚಕ್ಕಿ ಅದ ಅಂತಂದರು. ಸೊ ತೊಗೊಂಬಂದಾರೆ ಇಲ್ಲಿಂದ ಸಕಲೇಶ್ಪುರದಿಂದ. ಪಟ್ಟಂತ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡ್ತೀನಿ. ಮಳೆ ಬಂತಂದ್ರೆ ಕಷ್ಟ ಹೋಗೋದಾಗಂಗಿಲ್ಲ. ಇದಾಕಿ ಮುಕ್ಕೊಂಡಾಡ್ರಿ ಈಕಿನ್ನ. ಈ ಬಕ್ಕ ನೋಡ್ರಿ ಕಾಫಿ ಕುಡಿಯತ್ತೀನಲ್ಲ, ಯಾವಾಗಲೂ ನಾನು ಯಾವಾಗ ಶಾಂತವಾಗಿ ಕಾಫಿ ಕುಡಿಯೋಣ ಅನ್ಕೋತೀನಲ್ಲ, ಎದ್ದು ಬಿಡ್ತಾಳೆ ಸುಂದ್ರಿ. ಬೇಕಂತ ಎದ್ದು ಬಿಡ್ತಾಳೆ ಆಕಿ ಜಲ್ದಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟುಬಿಡ್ತೀನಿ. ಅದ್ರ ಮೇನ್ ರೋಡಿಗೆ ಆಟೋ ಹತ್ತೋದು ಲೇಟ್ ಆಗ್ತದೆ. ಈ ಸಂಜೆ ಟೈಮಿಗೆ ಈಗ ಹೆಂಗಂದ್ರೆ ಇಲ್ಲಿ ಹತ್ತತ್ರ ಇರಲ್ಲಿ ಬರೋದೇ ಇಲ್ಲರಿ. ಇಲ್ಲಿ ಆಮೇಲೆ ಸ್ವಲ್ಪ ಲೇಟ್ ಆದಂಗೆ ದೂರ ಬಿಜೆಸ್ಟಿಕ್ ಅಲ್ಲಿ ಇಲ್ಲಿ ಹೋಗ್ಬೇಕಂತಂದ್ರೆ ಅಲ್ಲೂ ಬರೋಂಗಿಲ್ಲ. ಚಿತ್ರ ಆಟೋದವರು ಎಲ್ಲ ಆಟೋದವರಲ್ಲ, ಬಟ್ ಒಬ್ರೊಬ್ರು. ಬರ್ರಿ ಕಾಫಿ ಆಯಿತು, ಕುಡ್ಕೊಂಡು ಹೊರಟ್ಬಿಡೋಣ. ಸೊ ರೆಡಿ ಆದೇರಿ. ಇವಾಗ ಬೊಟ್ಟು ಇಟ್ಕೊಂಡಿನಿ ಸಣ್ಣದ. ಸೊ ರೆಡಿಯಾಗಿನಿ. ಇವಾಗ ಕಾಫಿ ಕುಡ್ಕೊಂಡು ಹೊರಟ್ಬಿಡೋಣ. ಬುಕ್ ಮಾಡ್ಕೊಂಡು ಹೊಂಟೀನಿ. ಇವಾಗ ಹೆಂಗೆ ರಶ್ ಇರ್ತವೆ ನೋಡೋಣ. ರಶ್ ಇದ್ದೆಲ್ಲ ತೋರಿಸ್ಕೊಂಡು ಬರ್ತೀನಿ. ರಶ್ ಇರ್ತಂದ್ರೆ ವಾಪಸ್ ಬರ್ತೀನಿ. ನಾನು ನಾಳೆ ವಾಪಸ್ಕೊಂಡು ಬರ್ತೀನಿ. ಹೋಗಿ ರಶ್ ಇರ್ಬಾರ್ದು ಅಂದ್ಕೊಂಡು. ಮಕ್ಕ ಬರ್ತೀನಿ ಅಂದ್ರಿ. ಮತ್ತೆ ಬರ್ತೀನಿ ಎಕ್ಸಾಮ್ ಹೋದಲ್ಲ, ಹೀಗಾಗಿ ಬಾಡ ಅಂತಂದೆ ನಾನೇ. ಸುಮ್ಮನೆ ಲೇಟ್ ಆಯಿತು ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಸೊ ಗಣಪನ ಗುಡಿಗೆ ಬಂದಿದ್ವಿ. ಭಾಳ ದಿನ ತಂದ್ಕೊಳ್ಳೋದಿದ್ದೆ. ಇಲ್ಲ ಮನೆ ಹತ್ರನೇ ಅದ, ಇದು ಬರೋದಾಗಿರಲಿಲ್ಲ. ಹಿಂಗೂ ಹೊರಗೆ ಬಂದಿದ್ನಲ್ಲ, ಮಂಗಳವಾರ ಇತ್ತು. ಸೊ ಗಣಪ ದರ್ಶನ ಆಯಿತು. ಗಣಪನ ದರ್ಶನ ಮಾಡ್ಕೊಂಡು ಹೊಂಟಿದ್ವಿ ಮನೆಗೆ. ಇಲ್ಲೇ ಮನೆ ಹತ್ರನೇ ಇದೆ ಗಣಪನ ಗುಡಿ ಇದು. ಸೊ ದರ್ಶನ ಚಲೋ ಆಯಿತು. ಇವತ್ತು ರಶ್ಮಿ ಇರಲಿಲ್ಲ ಹಾಕಿನು. ಇಲ್ಲಿ ಒಂದು 100 ಮೀಟರ್ ಅದರಿ ನಮ್ಮ ಮನೆ. ಹಾಟ್ ಚಿಪ್ಸ್ ತೊಗೊಳ್ಳೋಣ ಅಂತ ಬರ್ತೀನಿ. ಹಾಟ್ ಚಿಪ್ಸ್ ತೊಗೊಂಡು ಮನೆಗೆ. ಸೊ ಊಟ ಮಾಡತ್ತೀನಿ ರೀ. ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು. ಗುಡ್ ನೈಟ್.